ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನ ಪೆರಿಫೆರಿಯಲ್ ರಿಂಗ್ ರೋಡ್, ಈಗ ಇದಕ್ಕೆ ಬ್ಯಾಂಗ್ಳೂರ್ ಬಿಸಿನೆಸ್ ಕಾರಿಡಾರ್ ಅಂತ ಹೆಸರಿಡಲಾಗಿದೆ. ಈ ರಸ್ತೆಯ ಬಗೆಗಿನ ಈ ವರ್ಷದ ಬೆಳವಣಿಗೆ ಮತ್ತು ಇನ್ನು ಈ ರಸ್ತೆಯಲ್ಲಿ ಆಗ್ಬೇಕಿರುವಂತಹ ಕೆಲಸಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೈ ಚಾನೆಲ್ ಅಸೆಟ್ ಕನ್ನಡ. ಸ್ನೇಹಿತರೆ, ಈ ವಿಡಿಯೋನ ತಪ್ಪದೇ ಕಡೆವರೆಗೂ ನೋಡಿ. ಹಿಂದೆ 2007ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿದ್ದ ಈ ಪೆರಿಫೆರಿಯಲ್ ರಿಂಗ್ ರೋಡ್ ನಲ್ಲಿ 65.5 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಮಾಡಲು 1810 ಎಕರೆ ಭೂ ಸ್ವಾಧೀನಪಡಿಸಿಕೊಂಡು 3000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಬಹುದೆಂದು ಅಂದಾಜಿಸಲಾಗಿದ್ದ ಈ ರಸ್ತೆ ಈಗ ಈ ಬ್ಯಾಂಗ್ಳೂರ್ ಬಿಸಿನೆಸ್ ಕಾರಿಡಾರ್ ಎಷ್ಟು ಉದ್ದದ ರಸ್ತೆಯಾಗಿ ನಿರ್ಮಾಣ ಆಗಲಿದೆ ಮತ್ತು ಇದಕ್ಕೆ ಎಷ್ಟು ಎಕರೆ ಭೂ ಸ್ವಾಧೀನ ಆಗ್ತಿದೆ ಮತ್ತು ಇದಕ್ಕೆ ಎಷ್ಟು ಹಣ ವೆಚ್ಚ ಆಗ್ತಿದೆ ಮತ್ತು ಈ ವೆಚ್ಚವನ್ನು ಯಾರ್ಯಾರು ಭರಿಸ್ತಿದ್ದಾರೆ, ಜೊತೆಗೆ ಇದರ ನಿರ್ಮಾಣ ಯಾವಾಗ ಶುರು ಆಗಲಿದೆ, ಈ ತರದ ಎಲ್ಲ ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೆಲ್ ಐಕನ್ ಅನ್ನು ಒತ್ತಿ ನಮ್ಮ ಚಾನೆಲ್ ನಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ. ಇದೇ ವರ್ಷ 2024 ಜನವರಿ 30ರಂದು ಗ್ಲೋಬಲ್ ಟೆಂಡರ್ ಓಪನ್ ಮಾಡಿದ BDA ಅವರು ಈ ನಮ್ಮ ಬೆಂಗಳೂರು ಪೆರಿಫೆರಿಯಲ್ ರಿಂಗ್ ರೋಡ್ ನಿರ್ಮಾಣಕ್ಕೆ ಪ್ರಪಂಚದ ದೊಡ್ಡ ಹೂಡಿಕೆ ಮಾಡಬಲ್ಲ ಕಂಪನಿಗಳಿಗೆ ಈ ರಸ್ತೆ ನಿರ್ಮಾಣಕ್ಕೆ ಹೂಡಿಕೆ ಮಾಡಲು ಆಮಂತ್ರಣ ಕೊಟ್ಟಿದೆ. 74 ಕಿಲೋಮೀಟರ್ ಉದ್ದದ ಆಕ್ಸೆಸ್ ಕಂಟ್ರೋಲ್ 8 ಲೈನ್ ರಸ್ತೆ ನಿರ್ಮಾಣ ಮಾಡಲಿಕ್ಕೆ PPP ಮಾಡೆಲ್ ನಲ್ಲಿ ಹೂಡಿಕೆ ಮಾಡಲು ಆಹ್ವಾನಿಸಲಾಗಿದೆ. ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ನಲ್ಲಿ ಈ ರಸ್ತೆಯ ನಿರ್ಮಾಣವನ್ನು DBOT ರೀತಿಯಲ್ಲಿ ನಿರ್ಮಾಣ ಮಾಡಲಾಗುವುದು ಎಂದು BDA ಹೇಳಿಕೊಂಡಿದೆ. DBOT ಅಂದ್ರೆ ಡಿಸೈನ್, ಬಿಲ್ಟ್, ಫೈನಾನ್ಸ್, ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಎಂದು. ಈ ರಸ್ತೆಯ ಟೆಂಡರ್ ಪಡೆಯುವ ಕಂಪನಿ ಈ ರಸ್ತೆಯ ನಿರ್ಮಾಣ ಮತ್ತು ನಿರ್ವಹಣೆ ಮತ್ತು ಈಗ ಈ ರಸ್ತೆಗೆ ಬೇಕಿರುವ ಭೂಮಿಯನ್ನು ರೈತರಿಂದ ಖರೀದಿಸುವ ಕೆಲಸವನ್ನು ತನ್ನ ಸ್ವಂತ ಹೂಡಿಕೆಯಿಂದ ಮಾಡಬೇಕು ಮತ್ತು ಈ ರಸ್ತೆಯ ನಿರ್ಮಾಣವನ್ನು 2027ರ ಡಿಸೆಂಬರ್ನಷ್ಟೊತ್ತಿಗೆ ಮುಗಿಸಬೇಕು ಮತ್ತು 2027ರಿಂದ ಮುಂದೆ 50 ವರ್ಷಗಳ ಕಾಲ ಈ ರಸ್ತೆಯಲ್ಲಿ ಟೋಲ್ ಪ್ಲಾಜಾ ಮುಖಾಂತರ ಈ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಂದ ಹಣ ವಸೂಲಿ ಮಾಡಿ ತನ್ನ ಹೂಡಿಕೆಯನ್ನ ಹಿಂಪಡೆಯಬೇಕು ಮತ್ತು 50 ವರ್ಷಗಳವರೆಗೆ ಈ ರಸ್ತೆಯಲ್ಲಿ ನಿರ್ವಹಣೆಯನ್ನು ನೋಡಿಕೊಳ್ಳಬೇಕು ಮತ್ತು 50 ವರ್ಷಗಳ ನಂತರ ಈ ರಸ್ತೆಯನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು. ಮುಂದೆ ಈ ರಸ್ತೆ ನಿರ್ಮಾಣ ಆದ ಮೇಲೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಈ ರಸ್ತೆಯಲ್ಲಿ 16 ಫ್ಲೈಓವರ್ ಬ್ರಿಡ್ಜ್ಗಳು, 12 ಅಂಡರ್ ಪಾಸ್, 6 ಕ್ಲೋವರ್ ಲೀಫ್ ಬ್ರಿಡ್ಜ್ಗಳು, ಈ ರಸ್ತೆಯ ದಾರಿಯಲ್ಲಿ ಬರುವ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಮತ್ತು ಮುಖ್ಯ ರಸ್ತೆಗಳ ಮೇಲೆ ನಿರ್ಮಾಣ ಆಗಲಿದೆ. ಈ ರಸ್ತೆಯಲ್ಲಿ ಸುಗಮ ಸಂಚಾರ ಸೃಷ್ಟಿಸುವುದಕ್ಕೆ ಮತ್ತು 7 ಬ್ರಿಡ್ಜ್ಗಳು ಕೆರೆಗಳ ಮೇಲೆ ನಿರ್ಮಾಣ ಆಗಲಿದೆ. ಚಿಕ್ಕತೋಗೂರು ಕೆರೆ ಮತ್ತು ಜಾರಕಬಂಡೆ ಕೆರೆಗಳ ಮೇಲೆ. ಮುಂದೆ ಈ ರಸ್ತೆಯಲ್ಲಿ ಹಾದು ಹೋಗುವಾಗ ಇದೊಂದು ಸುಂದರ ಪರಿಸರ ಸೃಷ್ಟಿಸಲಿದೆ. ಮುಂದೆ ನಿರ್ಮಾಣ ಆಗುವ ಈ 100 ಮೀಟರ್ ಅಗಲದ ರಸ್ತೆಯಲ್ಲಿ 8 ಮೈನ್ ಲೈನ್ ಮತ್ತು 6 ಸರ್ವಿಸ್ ಲೈನ್ ಹೊಂದಲಿದೆ ಮತ್ತು ರಸ್ತೆಯ ನಡುವಿನಲ್ಲಿ ಮುಂದೆ ನಿರ್ಮಾಣ ಆಗಬಹುದಾದಂತ ಮೆಟ್ರೋ ಟ್ರೈನ್ ಓಡಾಟಕ್ಕೆ ಜಾಗ ಬಿಡಲಾಗಿದೆ ಮತ್ತು ರಸ್ತೆಯ ಎರಡೂ ಬದಿಯಲ್ಲಿ ಸೈಕಲ್ ಟ್ರ್ಯಾಕ್ ಮತ್ತು ಜನರ ಓಡಾಟಕ್ಕೆ ಫುಟ್ಪಾತ್ ಕೂಡ ನಿರ್ಮಾಣ ಆಗಲಿದೆ. ಮುಂದೆ ಈ ರಸ್ತೆ ಮತ್ತು ಈಗಿರುವ ನೈಸ್ ರಸ್ತೆ ಜೋಡಣೆಗಾಗಿ ಮಾದನಾಯಕನಹಳ್ಳಿ ಹತ್ತಿರ 3.4 ಕಿಲೋಮೀಟರ್ ಮತ್ತು ಹೆಬ್ಬಗೋಡಿ ಹತ್ತಿರ 4.08 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿ ಈ ರಸ್ತೆಯನ್ನು ನೈಸ್ ರಸ್ತೆಯ ಜೊತೆ ಸುಗಮ ಓಡಾಟಕ್ಕೆ ಜೋಡಿಸಲಾಗುವುದು. ಈಗ ನಾ ಹೇಳಿದ್ದಲ್ಲ ಮುಂದೆ ಬರಬಹುದಾದಂತಹ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ನ ಚಿತ್ರಣ. ಈ ರಸ್ತೆಯ ಬಗ್ಗೆ ಹಲವಾರು ಜನ ತಮ್ಮ ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ಮಾಡಿದ್ದಾರೆ. ಇದು ನಾನು ಹಿಂದೆ ಈ ರಸ್ತೆಯ ಬಗ್ಗೆ ಮಾಡಿದಂತ ವಿಡಿಯೋ. ಇದರಲ್ಲಿ ಈ ರಸ್ತೆಯ ನಿರ್ಮಾಣಕ್ಕೆ ಹಿಂದೆ ಯಾವ ಕಾಲದಲ್ಲಿ ಯಾರ್ಯಾರು ಏನೇನು ಪ್ರಯತ್ನ ಮಾಡಿದ್ರು ಮತ್ತು ಹಿಂದೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿವರಿಸಿದ್ದೆ. ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾನೆ, ನೀವು ನೋಡ್ಕೋಬಹುದು. ಹಲವಾರು ಜನ ತಮ್ಮ ವಿಡಿಯೋಗಳಲ್ಲಿ ಒಂದು ಸರ್ಕಾರವನ್ನು ಹೊಗಳೋದು ಅಥವಾ ಒಂದು ಸರ್ಕಾರನ ಬೈದೋ ಅವರವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಇಲ್ಲಿ ನಾನು ಯಾವ ಸರ್ಕಾರವನ್ನು ತೆಗಳೋದು ಇಲ್ಲ ಅಥವಾ ಯಾವ ಸರ್ಕಾರವನ್ನು ಹೊಗಳೋ ಪ್ರಯತ್ನ ಕೂಡ ಮಾಡಲ್ಲ. ಎಲ್ಲ ಸರ್ಕಾರಗಳು ಅವರವರ ಕೈಲಾದಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ನಾನು ಈಗ ಮುಂದೆ ಆಗುವ ವಿಷಯದ ಬಗ್ಗೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಹಿಂದೆ ಸರ್ಕಾರ 2021ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುತ್ತಿದ್ದ ಭೂ ಸ್ವಾಧೀನದ ಕೇಸ್ ಮುಗಿದ ಮೇಲೆ 2022ರಲ್ಲಿ ಕರ್ನಾಟಕ ಸರ್ಕಾರ ತನ್ನ ಕ್ಯಾಬಿನೆಟ್ ನಲ್ಲಿ ಕ್ಲಿಯರೆನ್ಸ್ ಪಡೆದಂತ ಈ ಪ್ರಾಜೆಕ್ಟ್ 2022ರಲ್ಲಿ BDA ಆಗ ಕೂಡ ಈ ರಸ್ತೆಯ ನಿರ್ಮಾಣಕ್ಕೆ ಟೆಂಡರ್ ಕರೆದಿತ್ತು. ಆದರೆ ಇದರ ನಿರ್ಮಾಣ ಮಾಡಲು ಅಥವಾ ಇದರಲ್ಲಿ ಹೂಡಿಕೆ ಮಾಡಲು ಯಾವ ಕಂಪನಿಗಳು ಸಹಿತ ಮುಂದೆ ಬರಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಭೂ ಸ್ವಾಧೀನದಲ್ಲಿ ಬರಬಹುದಾದಂತಹ ತೊಂದರೆಗಳು. ಸುಪ್ರೀಂ ಕೋರ್ಟ್ ಏನೋ ತನ್ನ ತೀರ್ಮಾನದಲ್ಲಿ 2007ರಲ್ಲಿ ಈ ಪ್ರಾಜೆಕ್ಟ್ ನೋಟಿಫೈ ಆದ ಕಾರಣ ಈಗಿರುವ ಲ್ಯಾಂಡ್ ಅಕ್ವಿಜಿಷನ್ ಆಕ್ಟ್ 2013ರ ಹಿಂದೆ ಇದ್ದ ಹಳೆಯ ಲ್ಯಾಂಡ್ ಅಕ್ವಿಜಿಷನ್ ಆಕ್ಟ್ 1984ರ ಪ್ರಕಾರ ಭೂಮಿಯನ್ನ ಭೂಮಾಲೀಕರಿಂದ ಪಡೆಯಬಹುದು ಎಂದು ತೀರ್ಪು ನೀಡಿತು. ಆದರೆ 2007ರಲ್ಲಿ ನೋಟಿಫೈ ಆಗಿಯೂ ಸಹಿತ ಇದುವರೆಗೂ 1 ನಯಾ ಪೈಸವೂ ದೊರಕದ ಭೂ ಮಾಲೀಕರ ಕಷ್ಟ ಕೇಳೋರು ಯಾರು? ಈಗ ನಮ್ಮ ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದು ಈ ರಸ್ತೆಗೆ ಪಡೆಯುವ ಭೂಮಿಗೆ ಒಂದು ಉತ್ತಮ ಪರಿಹಾರ ಕೊಡುವ ನಿರ್ಧಾರ ಮಾಡಿದೆ. ಈ ರಸ್ತೆಗಾಗಿ ಪಡೆಯುವ ಭೂಮಿಗೆ ಹೊಸ ಬೆಲೆಯನ್ನು ಘೋಷಣೆ ಮಾಡಿದೆ. ಇದರ ಪ್ರಕಾರ ನೋಟಿಫೈ ಆಗಿರುವ ಭೂಮಿ ವ್ಯವಸಾಯದ ಭೂಮಿಯಾಗಿದ್ದರೆ
ಇದಕ್ಕೆ ಎಕರೆಗೆ 1.83 ಕೋಟಿ ಪರಿಹಾರ ಕೊಡುವುದಾಗಿ ಘೋಷಿಸಿದೆ. ಮತ್ತು ಈ ಭೂಮಿ ರೆವಿನ್ಯೂ ಆಗಿದ್ದು ಮತ್ತು ಇದರಲ್ಲಿ ಕಟ್ಟಡಗಳಿದ್ದರೆ ಇವರಿಗೆ ಅದರ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಪರಿಹಾರ ಕೊಡುವುದಾಗಿ ಘೋಷಿಸಿದೆ. ಆದ್ರೆ ಈಗ ಇದೇ 2024 ಮಾರ್ಚ್ ನಲ್ಲಿ ಇನ್ನೊಂದು ನೋಟಿಸ್ ಜಾರಿ ಮಾಡಿ ವ್ಯವಸಾಯ ಭೂಮಿಯ ಪರಿಹಾರ ಧನವನ್ನು ಎಕರೆಗೆ 1.83 ಕೋಟಿಯಿಂದ 1.59 ಕೋಟಿಗೆ ಇಳಿಸಿದೆ. ಮತ್ತು ಈ ರಸ್ತೆ ಹಾದು ಹೋಗುವ ಜಾಗಗಳಲ್ಲಿ ಅಲ್ಲಿಯ ಜಾಗಗಳ ಗೈಡೆನ್ಸ್ ವ್ಯಾಲ್ಯೂಗಳನ್ನು ಕೂಡ ಕಮ್ಮಿ ಮಾಡಿದೆ. ಇದರಿಂದ ಇಲ್ಲಿನ ಭೂಮಾಲೀಕರಿಗೆ ದೊರಕಬಹುದಾದ ಪರಿಹಾರ ಮೊತ್ತದಲ್ಲಿ ದುಡ್ಡು ಉಳಿಸಲಿಕ್ಕೆ ಎಂದು ನನ್ನ ಅಭಿಪ್ರಾಯ. ಈ ಸರ್ಕಾರಕ್ಕೆ ನನ್ನದೊಂದು ಮನವಿ. ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಬಂದಂತ ತೀರ್ಮಾನಕ್ಕಿಂತ ಹೆಚ್ಚು ಹಣವನ್ನು ಕೊಡುತ್ತಿದೆ, ಅದೇನೋ ನಿಜ. ಇದನ್ನು ನಾನು ತುಂಬಾ ಹೃದಯದಿಂದ ಸ್ವಾಗತಿಸ್ತೇನೆ. ಆದ್ರೆ ಈ ಸಣ್ಣ ಸಣ್ಣ ಚೌಕಾಸಿ ನಿರ್ಧಾರಗಳು ಯಾಕೆ ನಿಮಗೆ? ಈಗ ನಿಮ್ಮ ಸರ್ಕಾರ ತೀರ್ಮಾನಿಸುವ ಹಣವನ್ನು ಈ ಭೂಮಾಲೀಕರಿಗೆ ಕೊಡುವುದು ಇಲ್ಲಿ ಹೂಡಿಕೆ ಮಾಡುವ ಕಂಪನಿಯವರು. ಆ ಒಂದು ಕಂಪನಿಯವರಿಗೆ ದುಡ್ಡು ಉಳಿಸಿ ಇಷ್ಟು ಜನ ಭೂಮಾಲೀಕರಿಗೆ ಪರಿಹಾರ ಹಣ ಕಮ್ಮಿ ಮಾಡುವ ಬದಲು ಗುತ್ತಿಗೆ ಪಡೆಯುವ ಕಂಪನಿಯವರಿಗೆ ಗುತ್ತಿಗೆ ಸಮಯವನ್ನು ಸ್ವಲ್ಪ ಜಾಸ್ತಿ ಮಾಡಿ 50 ವರ್ಷವನ್ನು 55 ವರ್ಷ ಮಾಡಿ ಆ ಕಂಪನಿಯವರು ಸಹಿತ ಖುಷಿಯಾಗಿ ಇದರಲ್ಲಿ ಹೂಡಿಕೆ ಮಾಡ್ತಾರೆ. ಆದ್ರೆ ತಲೆಮಾರುಗಳಿಂದ ಇಲ್ಲಿ ರೈತರು ಈ ಭೂಮಿಯನ್ನು ನಂಬಿ ಬದುಕುತ್ತಿರುವವರು ಬಹಳ ಜನ ಇದ್ದಾರೆ. ಅವರಿಗೆ ನೀವು ಕೊಡುವ ಪರಿಹಾರ ಮೊತ್ತದಲ್ಲೇ ತಮ್ಮ ಮುಂದಿನ ಜೀವನವನ್ನು ರೂಪಿಸಿಕೊಳ್ಬೇಕು. ಅವರಿಗೆ ಪರಿಹಾರ ಮೊತ್ತ ಕಮ್ಮಿ ಮಾಡಬೇಡಿ. ನೀವು ಈಗ ಮಾಡುವ ತೀರ್ಮಾನ ನಿಮ್ಮನ್ನು ಆ ಜನ ತಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ನೆನೆಯುವಂತೆ ಇರಬೇಕು, ನಿಮ್ಮನ್ನು ಆಶೀರ್ವದಿಸುವಂತೆ ಇರಬೇಕೇ ವಿನಃ ನಿಮ್ಮ ಬಗ್ಗೆ ಬೇಸರ ಆಗುವಂತೆ ಮಾಡಬೇಡಿ. ಈ ನಮ್ಮ ಸರ್ಕಾರಕ್ಕೆ ನನ್ನ ವಿನಯಪೂರ್ವಕ ಮನವಿಯೊಂದಿಗೆ, ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಬೆಲ್ ಐಕನ್ ಅನ್ನು ಒತ್ತಿ ನಮ್ಮ ಚಾನಲ್ ಅಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ. ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.